ನಮಸ್ಕಾರ. ಖಡಕಲಾಟದ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭ. ಮೊದಲಿಗೆ ವಿದ್ಯಾರ್ಥಿ ಕಮಾಂಡರ್ ಅಮೂಲ್ಯ ಬಿರಾದಾರ್ ಅವರಿಂದ ಅತ್ಯಂತ ಶಿಸ್ತುಬದ್ಧವಾದ ಸ್ವಾಗತ ಸಿಕ್ತು. ಆಮೇಲೆ ಪ್ರಾಂಶುಪಾಲರಾದ ಎಸ್.ಎ. ಠಕ್ಕನ್ನವರ ಅವರು ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಸಂಗೊಳ್ಳಿ ವಾಯಣ್ಣನವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಮಹನೀಯರನ್ನ ಸ್ಮರಿಸಿದರು. ಹಾಲಪ್ಪ ನಸ್ಲಾಪುರೆ ಅವರು ತೆಂಗಿನಕಾಯಿ ಒಡೆಯುವ ಮೂಲಕ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆ ನೀಡಿದರು. ಪ್ರಾಂಶುಪಾಲರಾದ ಎಸ್.ಎ. ಠಕ್ಕನ್ನವರ ಅವರು ಧ್ವಜಾರೋಹಣ ಮಾಡಿ ಒಂದು ಅದ್ಭುತವಾದ ಪ್ರೇರಣಾದಾಯಿ ಭಾಷಣ ಕೂಡ ಮಾಡಿದರು. ಸಾಮೂಹಿಕವಾಗಿ ರಾಷ್ಟ್ರಗಾಯನ ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ವಿಜಯಪುರದ ಪಾಟೀಲ್ ಫೌಂಡೇಶನ್ ಅವರು ಶಾಲೆಗೆ 2 ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳನ್ನು ನೀಡಿದರು. ಪಾಟೀಲ್ ಫೌಂಡೇಶನ್ ಕೇವಲ ಫಸ್ಟ್ ಏಡ್ ಬಾಕ್ಸ್ಗಳಿಗೆ ನಿಲ್ಲದೆ ಶಾಲೆಯ ವಿದ್ಯಾರ್ಥಿನಿಯರಿಗಾಗಿ ಬರೋಬ್ಬರಿ 300 ಹೈಜೀನ್ ಕಿಟ್ಗಳನ್ನು ಅಂದರೆ ಶುಚಿ ಕಿಟ್ಗಳನ್ನು ವಿತರಿಸಿದರು. 2025-26ನೇ ಸಾಲಿನಲ್ಲಿ SSLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಟಾಪ್ ಸ್ಕೋರ್ ಮಾಡಿದ ಅಂದರೆ ಅತಿ ಹೆಚ್ಚು ಅಂಕ ಪಡೆದ ಆ ಅದ್ಭುತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಅವರಿಗೆ ಶಾಲು ಹೊದಿಸಿ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಲಾಯಿತು. ಕೇವಲ ಯಾವುದೋ ಮೆಮೆಂಟೋ ಕೊಡುವ ಬದಲು ಜ್ಞಾನದ ಸಂಕೇತವಾದ ಪುಸ್ತಕಗಳನ್ನು ಕೊಟ್ಟಿದ್ದು ಮುಂದಿನ ಪೀಳಿಗೆಗೆ ಶಿಕ್ಷಣದ ಮಹತ್ವವನ್ನು ಸಾರುವಂತಹ ಒಂದು ಸುಂದರವಾದ ಹೆಜ್ಜೆ ಅಂತಲೇ ಹೇಳ್ಬೋದು. ಈಗ ನಾವು ಕಾರ್ಯಕ್ರಮದ ಅಂತಿಮ ಆದರೆ ಅತ್ಯಂತ ವರ್ಣರಂಜಿತ ವಿಭಾಗಕ್ಕೆ ಬಂದಿದ್ದೇವೆ. ಅದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಮುದಾಯದ ಒಗ್ಗಟ್ಟು. ಇದನ್ನೆಲ್ಲ ಯಶಸ್ವಿಗೊಳಿಸಲು ಯಾರ್ಯಾರು ಶ್ರಮಿಸಿದ್ರು ಅಂತ ನೋಡೋಣ. ಈ ಇಡೀ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಅಂದರೆ 82 ವರ್ಷದ ಹಿರಿಯರಾದ ಮಲಕಪ್ಪ ಮಾಳಿ, ಉಪಪ್ರಾಂಶುಪಾಲರಾದ R.N. ಬೆಂಚಿನಮರಡಿ, ಆಫೀಸ್ ಸೂಪರಿಂಟೆಂಡೆಂಟ್ ಶಿವಾನಂದ ಮಾಳಿ ಮತ್ತು ನಿಲಯ ಪಾಲಕ ಮಹಾಂತೇಶ್ ಬಡಮಲ್ನವರು, ರವಿಕುಮಾರ್ ರಾಠೋಡ್, ಶೇಖ್ ನಬಿ ನದಾಪ, ಸಚಿನ್ ಕಾಂಬ್ಳೆ, ಜೈಪಾಲ್ ಮುಂಡಗಾನೂರ್, ಹಣಮಂತ ಮಂಗಿ, ಜಯಪ್ಪ ಕಡಲ್ಸ್ಕರ್, ಸಿದ್ದಲಿಂಗಯ್ಯ ಹಿರೇಮಠ್, ಸಿದ್ದೇಶ್ವರ ಹಟಕರ್, ಹೇಮಾವತಿ ಘಟ್ಟಿ, ಶ್ರೀದೇವಿ ಬಡಕುಂದ್ರಿ, ಭರಮವ್ವ ಕೋಲಕಾರ್, ಸುಧಾ ಪೂಜಾರಿ, ಜಯಶ್ರೀ ಪರ್ಮನಟ್ಟಿ, ಧನಶ್ರೀ ಚಿಂಚಣಿ, ಸವಾಗತ ಕಾರಣಜಿ, ಐಶ್ವರ್ಯ ಜೆಲೆ, ಪ್ರಾರ್ಥನಾ ಆಮಟೆ, ಭಾಗ್ಯಶ್ರೀ ಕುಳ್ಳೂರು, ಅಮೃತ ಮಂಗಾವತೆಯವರಂತಹ ಇತರ ಶಿಕ್ಷಕರ ಜೊತೆಗೆ ಪಾಟೀಲ್ ಫೌಂಡೇಶನ್ ನಿರ್ದೇಶಕರಾದ ಸುರಜ್ ಚೌಹಾಣ್, ಡಾಕ್ಟರ್ ಮೇಘಾ ಸಪ್ತಸಾಗರೆ, ಆವಂತಿಕ ಜಾಧವ್, ಫಯಾಜ್ ಕಮತೆ, ಪ್ರಶಾಂತ್ ಕೋಕಣೆ, ಶಾಲೆಯ ಎಲ್ಲ ಬೋಧಕೇತರ ಸಿಬ್ಬಂದಿ, ಅಡುಗೆ ಸಿಬ್ಬಂದಿ ಮತ್ತು ವಿಶೇಷವಾಗಿ ಮಕ್ಕಳ ಪೋಷಕರು ಕೂಡ ದೊಡ್ಡ ಮಟ್ಟದಲ್ಲಿ ಸೇರಿದ್ರು. ರಾಜು ಕುದರೆ ಸ್ವಾಗತ ಭಾಷಣ ಮಾಡಿದರು. ಸಂಗೀತ ಚಿಕನಕಿಯವರು ಇಡೀ ಕಾರ್ಯಕ್ರಮವನ್ನು ಅತ್ಯಂತ ಸುಗಮವಾಗಿ ಅಷ್ಟೇ ಆಕರ್ಷಕವಾಗಿ ನಿರೂಪಣೆ ಮಾಡಿದರು. ಮತ್ತು ಇನ್ನೊಂದು ವಿಶೇಷ ಅಂದರೆ ಕಾರ್ಯಕ್ರಮದ ಆರಂಭದಲ್ಲಿ ತೆಂಗಿನಕಾಯಿ ಒಡೆದು ಚಾಲನೆ ನೀಡಿದ್ದ ಶಿಕ್ಷಕ ಹಾಲಪ್ಪ ನಸಲಾಪುರಿ ಅವರೇ ವಂದನಾರ್ಪಣೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳಿಸಿದರು. ಒಂದು ಶಾಲೆಯು ಕೇವಲ ದೇಶಭಕ್ತಿಯ ಸಂಪ್ರದಾಯವನ್ನು ಮಾತ್ರವಲ್ಲದೆ ಮಕ್ಕಳ ಆರೋಗ್ಯ, ಅತ್ಯುತ್ತಮ ಶಿಕ್ಷಣ ಮತ್ತು ಇಡೀ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಒಟ್ಟಿಗೆ ಸೇರಿಸಿದಾಗ ಅಲ್ಲಿನ ವಿದ್ಯಾರ್ಥಿಗಳು ಏನನ್ನು ಬೇಕಾದರೂ ಸಾಧಿಸಬಹುದು ಅಲ್ವಾ? ಅವರಿಗೆ ಯಾವುದೇ ಮಿತಿಗಳಿಲ್ಲ. ಖಡಕಲಾಟದ ಈ ಸ್ಥಳೀಯ ಆಚರಣೆಯೋ ನಿಜವಾದ ರಾಷ್ಟ್ರಾಭಿಮಾನ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಸ್ಫೂರ್ತಿದಾಯಕ ಮಾದರಿಯಾಗಿದೆ. ತಿಳಿಸ್ತಾ ಈ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಂತ ಆತ್ಮೀಯರಾದಂಥ ಚೇತನ್ ಸಂಧಿ ಸರ್ ಅವರೇ, ಹಾಗೆ ಈ 80 ಸ್ವಾತಂತ್ರ್ಯ ದಿನಗಳನ್ನ ನೋಡಿದಂಥ ನಮ್ಮ ಮಾಳಿ ಕಾಕರವ್ರೆ, ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ 2025 ಮತ್ತು 26ನೇ ಸಾಲಿನಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಸತ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಹಾಗೆ ಅವರ ಪಾಲಕರಿಗೆ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ, ಅದರಂತೆ ಈ ವೇದಿಕೆಯನ್ನು ಹಂಚಿಕೊಂಡಂಥ ಅವರಿವರನ್ನದೇ ಎಲ್ಲರನ್ನೂ ನೆನೆದು, ಹಾಗೆ ನಮ್ಮ ವಸತಿ ಶಾಲೆ ಮತ್ತು ಕಾಲೇಜಿನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು, ನಮಗೆಲ್ಲ ಗೊತ್ತು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಏನೆಲ್ಲ ಕಷ್ಟಗಳು, ಹೋರಾಟಗಳು, ಶ್ರಮಗಳು, ಅನೇಕ ಮಹನೀಯರ ಜೀವದಾನ, ಅವರ ಬಲಿದಾನ, ಅವರೆಲ್ಲರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕು ಇವತ್ತು ನಾವು ಸ್ವತಂತ್ರರಾಗಿ ನಮ್ಮ ಇಚ್ಛೆಗೆ ತಕ್ಕಂತೆ ನಮ್ಮ ದೇಶದಲ್ಲಿ ನಾವು ಜೀವಿಸಲಿಕ್ಕೆ
ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮಹಿಳೆಯರಿಗೆ ನಾವೆಲ್ಲರೂ ಕೂಡ ಋಣಿಯಾಗಿರೋಣ ಅಂತ ಹೇಳ್ತಾ, ಹಾಗೆ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಹುಶಃ ಧ್ವಜಾರೋಹಣ ಅವರೆಲ್ಲ ಜಮ್ಮು ಕಾಶ್ಮೀರ ಲಡಾಖ್ ಹೋಗಿ ಬಂದವ್ರು. ಬೈಕ್ ಮೇಲೆ ಜಮ್ಮು ಕಾಶ್ಮೀರ, ಲಡಾಖ ಮತ್ತೆ ಎಲ್ಲಿ ಕಷ್ಟದ ಗುಡ್ಡ ಬೆಟ್ಟಗಳದಾವಲ್ಲ ಅಲ್ಲೆಲ್ಲ ಹೋಗಿ ಬಂದಾರ. ಹಂಗಾಗಿ ಅವ್ರಿಗೊಂದು ಖುಷಿ, ಸ್ವಾತಂತ್ರ್ಯ ಯುದ್ಧ ಭೂಮಿ ಒಳಗ ಗೆದ್ದು ಬಂದಂತ ಖುಷಿ, ಹಾಗಾಗಿ ಅಡ್ಡಾಡ್ತಿರ್ತಾರೆ. ಸೊ ನೀವು ಕೂಡ ಅವ್ರನ್ನ ನೋಡಿ ನೀವು ಖುಷಿ ಪಡ್ರಿ, ನಾವು ಖುಷಿ ಪಡೋಣ. ಇವತ್ತು ಧ್ವಜಾರೋಹಣ ಮಾಡ್ಬೇಕಾದ್ರೆ ನಾವು ಹಳೆ ವಿದ್ಯಾರ್ಥಿಗಳನ್ನ ಒಂದು 4-5 ಜನರನ್ನ ಕರ್ಕೊಂಡು ಧ್ವಜಾರೋಹಣ ಮಾಡಿದೀವಿ. ಆ ಧ್ವಜಾರೋಹಣಕ್ಕೆ ಅವರು ಕೂಡ ಸಾಕ್ಷೀಕರಿಸಿದ್ರು. ಕಾರಣ ಏನು ಅಂತಂದ್ರೆ, ನಾನು ಈಗಾಗಲೇ ಹೋದ ವರ್ಷ ಆಚೆ ವರ್ಷ ಹೇಳಿದಂತೆ, ಯಾರು ನಮ್ಮ ವಸತಿ ಶಾಲೆ ಮತ್ತು ಕಾಲೇಜಿನಲ್ಲಿ SLC ಮತ್ತು PUC ಒಳಗ 85ಕ್ಕಿಂತ ಜಾಸ್ತಿ ಅಂಕಗಳನ್ನು ತೆಗಿತೀರಿ, ಅವರನ್ನು ಮುಂದೆ ನಿಲ್ಲಿಸ್ಕೊಂಡು ನಾನು ನಿಮ್ಗೆ ಧ್ವಜಾರೋಹಣ ಮಾಡ್ತೀನಿ ಅಂತೇಳಿ ತಮ್ಮೆಲ್ರಿಗೂ ಕೂಡ ವಾಗ್ದಾನ ಮಾಡಿದ್ದೆ. ಹಾಗಾಗಿ ಅವ್ರನ್ನ ಕರ್ಕೊಂಡು ಇವತ್ತು ಧ್ವಜಾರೋಹಣ ಮಾಡಿದ್ದಕ್ಕಾಗಿ ನಮಗೂ ಕೂಡ ಖುಷಿ ಆಯಿತು. ಆ ಸಾಕ್ಷೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಇವತ್ತಿನ ದಿನ ಪಾಟೀಲ್ ಫೌಂಡೇಶನ್ದವರು ನಮ್ಮ ವಸತಿ ಶಾಲೆಗೆ ಆಗಮಿಸಿ ತಮ್ಮೆಲ್ಲರಿಗೂ ಕೂಡ ಫಸ್ಟ್ ಏಡ್ ಕಿಟ್ಗಳನ್ನು ಹಾಗೂ ಹೆಣ್ಣುಮಕ್ಕಳ ಒಂದು ಅವೇರ್ನೆಸ್ಗಾಗಿ, ತಿಳುವಳಿಕೆಗಾಗಿ ಅವರೆಲ್ಲ ಕೊಟ್ಟಂಥ ವಸ್ತುಗಳನ್ನು ನೀಡಿದ್ದಾರೆ. ಹಾಗಾಗಿ ಪಾಟೀಲ್ ಫೌಂಡೇಶನ್ ಮುಖ್ಯಸ್ಥರಿಗೆ ಹಾಗೂ ತರುಣ್ ಭಾರತ್ ಪತ್ರಿಕೆ ವರದಿಗಾರರಂಥ ಸಂಧಿಯವರಿಗೆ ಹಾಗೂ ಅವರ ಒಂದು ತಂಡಕ್ಕೆ ಈ ಸಂದರ್ಭದಲ್ಲಿ ನಮ್ಮ ವಸತಿ ಶಾಲೆಯ ಪರವಾಗಿ ಅವರಿಗೆ ನಾನು ತುಂಬು ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಇವತ್ತಿನ ದಿನ ನಾವೆಲ್ಲರೂ ಕೂಡ 0 to 50 ತನಕ ನಾವೆಲ್ಲ ಇಲ್ಲೆಲ್ಲ ಇದ್ದೀವಿ. 0ದಿಂದ 50 ವರ್ಷ 55 ವರ್ಷ ತನಕ ಎಲ್ಲರೂ ಕೂಡ ನಾವು ಇಲ್ಲಿ ಸ್ಟೇಜ್ ಮೇಲೆ ಅದೀವಿ. ಆದರೆ ನಾವೆಲ್ಲ ಎಷ್ಟು ನೋಡಿರ್ಬೋದು, ಭಾಳ ಆದ್ರೆ ಹಬ್ಬ ಅಂದ್ರೆ ಒಂದು 40 ನೋಡಿರ್ಬೋದು, 45 ನೋಡಿರ್ಬೋದು ಸ್ವಾತಂತ್ರ್ಯ ದಿನಾಚರಣೆಗಳನ್ನು. ಅದರ ಮಾಳಿ ಕಾಕಾರ 80 ಸ್ವಾತಂತ್ರ್ಯ ದಿನಾಚರಣೆಗಳನ್ನು ನೋಡ್ಯಾರ. ಸೊ ಇನ್ನೂ ಕೂಡ ಇನ್ನೂ 20 ನೋಡ್ಲಿ ಅಂತೇಳಿ ಆಶಿಸ್ತಾ, ಅವ್ರಿಗೆ ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತೇಳಿ ಅವರಲ್ಲಿ ಕೇಳ್ಕೊತೀನಿ. ಹಾಗೆ ಇವತ್ತಿಗೆ ವಂದೇ ಮಾತರಂ ಗೀತೆಗೆ 150 ವರ್ಷಗಳ ಕಳೆದು. ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಕೆಂಪುಕೋಟೆ ಧ್ವಜಾರೋಹಣಕ್ಕಿಂತ ಮುಂಚಿತವಾಗಿ ವಂದೇ ಮಾತರಂ ಗೀತೆಯನ್ನು ಹಾಡಿಸಿ ಗೌರವವನ್ನು ಸೂಚಿಸುವುದಕ್ಕಾಗಿ, ಹಾಗೆ ಇವತ್ತು ವಂದೇ ಮಾತರಂ ಗೀತೆಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಗೀತೆ ಅಂತೇಳಿ ಮಾನ್ಯತೆ ನೀಡಿ ಅದಕ್ಕೆ ಗೌರವಿಸಿದ್ದಾರೆ. ಆ ಒಂದು ಉದ್ದೇಶಕ್ಕಾಗಿ ಪ್ರತಿ ವರ್ಷ ವಂದೇ ಮಾತರಂ ಹೇಳಿಸ್ತಿರ್ಲಿಲ್ಲ, ಈ ವರ್ಷ ಯಾಕಾಯ್ತು ಅಂತೇಳಿ ಅನ್ನೋದಕ್ಕೆ ತಮಗೆಲ್ರಿಗೂ ಕೂಡ ಇದೊಂದು, ನಮಗೂ ಕೂಡ ಅದೊಂದು ಸವಿ ಸಮಯ ಅಂತ ಹೇಳ್ಕೊಳ್ತಾ, ಹಾಗೆ ನಮ್ಮ ವಸತಿ ಶಾಲೆ ಒಳಗ ಹಲವು ವಿದ್ಯಾರ್ಥಿಗಳು ಹಲವು ಸಾಧನೆಗಳನ್ನು ಮಾಡಿ ತೆರಳಿ ಹಲವು ಹುದ್ದೆಗಳಲ್ಲಿ ಹಲವು ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಹಾಗೂ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ಕಾಲೇಜು ಅದಕ್ಕೆ ಕಾರಣ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ, ಹಾಗೆ ನಮ್ಮ ಕ್ರೈಸ್ಟ್ ವಿದ್ಯಾರ್ಥಿಗಳು ಈಗಾಗಲೇ ತಮಗೆ ಗೊತ್ತಿರುವಂತೆ ರಾಷ್ಟ್ರೀಯ ಮಟ್ಟದೊಳಗೂ ಕೂಡ ಸಾಧನೆ ಮಾಡಿದಂಥ ಹಲವು ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ನಾವು ಮೊನ್ನೆ ತಾನೇ ನೋಡಿದಂಥ
ಬಸವರಾಜ್ ಕೆಂಪವಾಡ್ ಅನ್ನುವಂಥ ವಿದ್ಯಾರ್ಥಿ ಸುಮಾರು 2017 ಅವ SLC ಪಾಸ್ ಔಟ್, ನಮ್ಮ ಕ್ರೈಸ್ಟ್ ವಿದ್ಯಾರ್ಥಿ. ಅವನು ಇವತ್ತು IFS ಪರೀಕ್ಷೆ ಒಳಗೆ ರಾಷ್ಟ್ರ ಮಟ್ಟಕ್ಕೆ ಮೊದಲನೇ ರ್ಯಾಂಕ್ ಪಡೆದು ಅವ ಇವತ್ತು IFS ಅಧಿಕಾರಿಯಾಗಿ ಇನ್ನೇನು ಆಗಸ್ಟ್ 18 ಅವನಿಗೆ ಆರ್ಡರ್ ಬರ್ತೈತೆ ಸರ ಜಾಯಿನ್ ಆಗ್ತೀನಿ ಅಂತೇಳಿ ಹೇಳ್ತಿದ್ದ ಮೊನ್ನೆ ನಾವು ಬೆಳಗಾವಿಗೆ ಹೋದಾಗ. ಸೊ ಹಂಗಾಗಿ ಅಂಥ ಎಲ್ಲ ವಿದ್ಯಾರ್ಥಿಗಳು ಸಾಧನೆ ಮಾಡ್ತಾರೆ, ನಾವೆಲ್ಲ ಯಾಕೆ ಮಾಡಬಾರ್ದು ಅನ್ನುವಂಥದ್ದು ತಮ್ಮಲ್ಲಿ ಕೂಡ ಚಿಕ್ಕದೊಂದು ಮೊಳಕೆ ಒಡಿಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ತಮಗೂ ಕೂಡ ಪ್ರಯತ್ನ ಮತ್ತು ಒಂದು ಗುರಿ ಇದ್ರೆ ಏನೆಲ್ಲ ಕೂಡ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಈ ಶಾಲೆ ಹಾಗೂ ನಮ್ಮ ಕ್ರೈಸ್ತ ಒಂದು ಸಂಸ್ಥೆಯ ಪ್ರಯತ್ನ ತಮಗೆಲ್ಲರೂ ಕೂಡ ದಾರಿದೀಪ ಆಗಲಿ ಅಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ, ಹಾಗೆ ಹಲವು ವಿದ್ಯಾರ್ಥಿಗಳು ನಮ್ಮ 2025 ಮತ್ತು 26ನೇ ಸಾಲಿನಲ್ಲಿ ಅಶ್ವಿನಿ ನಿಪ್ಪಾಣಿ 578 ಅಂಕಗಳನ್ನು ಪಡೆದು PU ದ್ವಿತೀಯ ವರ್ಷದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರೆ, ಹಾಗೆ ಡಿಸ್ಟಿಂಕ್ಷನ್ನಲ್ಲಿ 20 ವಿದ್ಯಾರ್ಥಿಗಳು ಹಾಗೂ ಫಸ್ಟ್ ಕ್ಲಾಸ್ನಲ್ಲಿ 34 ವಿದ್ಯಾರ್ಥಿಗಳು ಪಡೆದು ಒಳ್ಳೆಯ ರಿಸಲ್ಟ್ ಅನ್ನು ತಂದು ಕೊಟ್ಟಿದ್ದೀರಿ. ಹಾಗೆ ಮುಂದಿನ ವರ್ಷವೂ ಕೂಡ ಈ ವರ್ಷದ ದ್ವಿತೀಯ ವರ್ಷದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ತಮ್ಮ ಶ್ರಮ ಹಾಕಿ ಈ ಒಂದು ನಮ್ಮ ಕ್ರೈಸ್ಟ್ಗೆ ಒಳ್ಳೆಯ ಹೆಸರು ಬರಬೇಕಾಗಿತ್ತಪ್ಪ ಅಂದರೆ ತಾವು ಕೂಡ ಶ್ರಮ ಹಾಕಿ ಒಳ್ಳೆಯ ರಿಸಲ್ಟ್ ತಂದು ಕೊಡ್ತೀರಿ ಅನ್ನುವಂಥ ಆಶಾಭಾವನೆಯನ್ನು ನಿಮ್ಮೆಲ್ಲರಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ಹಾಗೆ ಆ ಒಂದು PUC ವಿಭಾಗಕ್ಕೆ ಬೋಧನೆ ಮಾಡ್ತಕ್ಕಂಥ ಎಲ್ಲ 6 ವಿಷಯ ಉಪನ್ಯಾಸಕರಲ್ಲಿಯೂ ಕೂಡ ಹೋದ ಬಾರಿ ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಅಭಿನಂದನೆಗೆ ಅರ್ಹರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಮುಂದಿನ ವರ್ಷವೂ ಕೂಡ ಒಳ್ಳೆಯ ರಿಸಲ್ಟನ್ನು ನಮ್ಮ ವಸತಿ ಕಾಲೇಜಿಗೆ ತಂದು ಕೊಡಲಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಅದರಂತೆ 2025 ಮತ್ತು 26ನೇ ಸಾಲಿನಲ್ಲಿ SLC ವಿಭಾಗದೊಳಗೆ ಪ್ರಿಯಾ ಕರಗಾವಿ ಅನ್ನುವಂಥ ವಿದ್ಯಾರ್ಥಿನಿ 617 ಅಂಕಗಳನ್ನು ಪಡೆದು ನಮ್ಮ ವಸತಿ ಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದಾಳೆ. ಹಾಗೆ ಸುಮಾರು 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನು, 30 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ನಮ್ಮ ವಸತಿ ಶಾಲೆಗೆ ಒಳ್ಳೆಯ ಫಲಿತಾಂಶವನ್ನು ನೀಡಿದ್ದಾರೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಈ ಫಲಿತಾಂಶ ಬರಲು ಕಾರಣೀಕರ್ತರಂಥ ನಮ್ಮ ವಸತಿ ಶಾಲೆ ಯಾವತ್ತು ಬೋಧಕ ಸಿಬ್ಬಂದಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದರಂತೆ ಈ ಕಾರ್ಯಕ್ಕೆ ಕೇವಲ ಒಬ್ಬ ಪ್ರಿನ್ಸಿಪಾಲ್ರು, ಉಪನ್ಯಾಸಕರು, ಬೋಧಕರು ಇದ್ರೆ ಮಾತ್ರ ನಮ್ಮ ಶಾಲೆ ಸುಸೂತ್ರವಾಗಿ ನಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ನೆನಪಿನಲ್ಲಿ ತಗೊಳ್ತಾ, ಇದಕ್ಕೆ ಬೋಧಕೇತರ ಸಿಬ್ಬಂದಿಯವ್ರದ್ದು ಕೂಡ ತುಂಬ ಕಾಂಟ್ರಿಬ್ಯೂಷನ್ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲ ಬೋಧಕ ಸಿಬ್ಬಂದಿಯವರು ನಿಮ್ಮ ಮೆದುಳನ್ನು ಶಾಂತ ಮಾಡಿದರೆ, ಮೆದುಳನ್ನು ಉಣಿಸಿದರೆ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ನಮ್ಮೆಲ್ಲ ಅಡುಗೆ ಸಿಬ್ಬಂದಿಯವರು, ಅದರಂತೆ ನಿಮ್ಮನ್ನು ಹಗಲು ರಾತ್ರಿ ಅನ್ನದೇ ತಮ್ಮ ಆರೋಗ್ಯವನ್ನು ವಿಚಾರಿಸ್ತಾ ತಮ್ಮ ಸೇವೆಯಲ್ಲಿ ತೊಡಗಿದಂಥ ಎಲ್ಲ ನಮ್ಮ ಬೋಧಕೇತರ ಸಿಬ್ಬಂದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ಅದರಂತೆ ಮುಂದಿನ ವರ್ಷವೂ ಕೂಡ ನಮ್ಮ ವಸತಿ ಶಾಲೆ ಮತ್ತು ಕಾಲೇಜಿಗೆ ಒಳ್ಳೆಯ ರಿಸಲ್ಟನ್ನು ತಾವೆಲ್ಲರೂ ಕೂಡ ತಂದು ಕೊಡ್ತೀರಿ ಅನ್ನುವಂಥ ಆಶಾಭಾವನೆಯನ್ನು ಇಟ್ಕೊಂಡು, ಅದರಂತೆ ಹೋದ ಬಾರಿ PUC ಪಾಸ್ಔಟ್ ಆಗಿ KSET-ನಲ್ಲಿ ಒಳ್ಳೆ ರ್ಯಾಂಕ್ ಪಡೆದು, ನೀಟ್ನಲ್ಲಿ ಒಳ್ಳೆ ರ್ಯಾಂಕ್ ಪಡೆದು, ಮೆಡಿಕಲ್ ಕೋರ್ಸ್ಗೆ ಆಮೇಲೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಹೋದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು
1,00,000ದಿಂದ 50,000, 40,000, 70,000 ಆ ರೀತಿ ಬಹುಮಾನವಾಗಿ ಪ್ರೈಸ್ ಮನಿಯನ್ನು ನಮ್ಮ ಕೇಂದ್ರ ಕಚೇರಿಯಿಂದ ತಮ್ಮೆಲ್ಲರಿಗೂ ಕೂಡ ನೀಡಿದ್ದು ತಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೂ ಕೂಡ ಈ ವರ್ಷ ಇನ್ನೂ ಕೂಡ ನಮ್ಮ ಕೇಂದ್ರ ಕಚೇರಿಯಿಂದ ಆದೇಶ ಬಂದಿಲ್ಲ, ಮುಂದೆ ಬರ್ಬೋದು. ಈ ವರ್ಷ ಯಾರ್ಯಾರು ಕೂಡ ಮೆಡಿಕಲ್ ರಿಲೇಟೆಡ್ ಕೋರ್ಸ್ಗೆ, ಆಮೇಲೆ ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸ್ಗೆ, ಪ್ರೊಫೆಷನಲ್ ಕೋರ್ಸ್ಗಳಿಗೆ ಯಾರ್ಯಾರು ತಾವು ದಾಖಲಾತಿಯನ್ನು ಪಡ್ಕೊಂಡಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಈ ವರ್ಷ ಬಂದ ತಕ್ಷಣ ತಮಗೆ ವಿಷಯವನ್ನು ಮುಟ್ಟಿಸಲಾಗುವುದು. ಅದರಂತೆ ಇನ್ನೂ ಒಂದು SC ಮತ್ತು ST ವಿದ್ಯಾರ್ಥಿನಿ ಹಾಗೂ ವಿದ್ಯಾರ್ಥಿಗಳಿಗೆ ಸುಮಾರು ಸಮಾಜ ಕಲ್ಯಾಣ ಇಲಾಖೆ ಒಳಗಿರ್ತಕ್ಕಂಥ ಒಂದು ಯೋಜನೆ ತಮಗೆ ಗೊತ್ತಿರ್ಬೋದು. 30 ಲಕ್ಷಗಳ ಒಂದು ಸಹಾಯಧನವನ್ನು ನೀಡ್ತಾರೆ. ತಾವು ಪ್ರೈವೇಟ್ MBBS ಸೀಟನ್ನು ಪಡ್ಕೊಂಡು MBBS ಸೀಟ್ಗೆ ಎಂಟ್ರಿ ಕೊಟ್ಟರೆ ಪ್ರತಿ ವರ್ಷ 30 ಲಕ್ಷಗಳನ್ನು ಸ್ಕಾಲರ್ಶಿಪ್ ಆಗಿ ನೀಡುವಂಥ ಯೋಜನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದೆ. ಹಾಗಾಗಿ SC ಮತ್ತು ST ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿನಿಯರು ಈ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ, ಹಾಗೆ ನಾನು ಅವಾಗ ಹೇಳ್ತಿರ್ತೀನಿ, ಇನ್ನೊಮ್ಮೆ ಈಗೂ ಕೂಡ ಹೇಳ್ತೀನಿ, ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗಳು ಡಾಕ್ಟರ್ ಆಗಲಿ, ನನ್ನ ಮಗ ಇಂಜಿನಿಯರ್ ಆಗಲಿ ಅನ್ನುವಂಥ ಬಯಕೆ ಎಲ್ಲ ಪಾಲಕರಲ್ಲಿಯೂ ಕೂಡ ಇದ್ದಂಥದ್ದೇ, ಎಲ್ಲ ಪಾಲಕರಲ್ಲೂ ಬಯಸುವಂಥದ್ದೇ. ಅದಕ್ಕೆಲ್ಲ ನಾವು ಡಾಕ್ಟರ್ ಆಗಬೇಕು, ನಾವು ಇಂಜಿನಿಯರ್ ಆಗಬೇಕು, IAS ಆಗಬೇಕು, IFS ಆಗಬೇಕು, KAS ಆಗಬೇಕು ಅನ್ನುವಂಥ ವಿಚಾರಗಳು ತಮ್ಮಲ್ಲಿ ಏನಾದರೂ ಇದ್ರೆ, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವೆಲ್ಲ ನೋಡ್ತೀವಿ, ಅವರೆಲ್ಲ 720 ನೀಟ್ ಒಳಗೆ 715 ತಗೊಂಡ್ರು, ನಮ್ಮದು 350 ದಾಟ್ತಿಲ್ಲ. ಕಾರಣ ಏನು ಅಂತೇಳಿ ನಾನು ಅವಾಗ ಸಮಾನ ಮನಸ್ಕರೊಂದಿಗೆ ಹಾಗೂ ಆ ವಿಷಯ ಪರಿಣಿತರೊಂದಿಗೆ ಚರ್ಚಿಸುವಾಗ ಬಂದಂಥ ನನಗೆ ಗೊತ್ತಾದಂಥ ವಿಷಯ ಏನಪ್ಪಾ ಅಂದ್ರೆ, ಸುಮಾರು ವಿದ್ಯಾರ್ಥಿಗಳು ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ ಅಲ್ಲೆಲ್ಲ ವಿದ್ಯಾರ್ಥಿಗಳು ಸುಮಾರು 25% ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳು ಎಲ್ಲರೂ ನೀಟ್ ಒಳಗೆ ಪಾಸ್ ಆಗ್ತಾರೆ. ನಮ್ಮ ದೇಶದೊಳಗ, ನಮ್ಮ ಕರ್ನಾಟಕದೊಳಗ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದೊಳಗೆ ಬೆರಳೆಣಿಕೆಯಷ್ಟು ಮಾತ್ರ ವಿದ್ಯಾರ್ಥಿಗಳು ನೀಟನ್ನು ಅಟೆಂಡ್ ಮಾಡಿ ಸೀಟನ್ನು ತಗೊಳ್ಳಿಕ್ಕೆ ಯಶಸ್ವಿ ಆಗ್ತಾರೆ. ಕಾರಣ ಏನ ಅಂತಂದ್ರೆ, ರಾಜಸ್ಥಾನದೊಳಗೆ 3ನೇ ಹಿಡಿದನ ಅವರಿಗೆ ನೀಟ್ ಪ್ರಿಪರೇಷನ್ ಸ್ಟಾರ್ಟ್ ಇರ್ತೈತಿ. 3ನೇ ಕ್ಲಾಸ್ದಿಂದನೇ ನೀಟ್ ಪ್ರಿಪರೇಷನ್ ಸ್ಟಾರ್ಟ್ ಇರ್ತೈತಿ. ನಾವೆಲ್ಲ ಯಾವಾಗ ಮಾಡ್ತೀವಿ ಅಂದ್ರೆ, PUC ಸೆಕೆಂಡ್ ಇಯರ್ ಇನ್ನೇನು ಮುಗಿಯಾಕೆ ಬರ್ತೈತಿ, ಅದ್ರಾಗ ಇನ್ನೇನು ವಾರ್ಷಿಕ ಪರೀಕ್ಷೆ ಮುಗಿಯಾಕೆ ಬರ್ತೈತಿ, ಅವಾಗ ನಾವು ನೀಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ನಮಗೂ ಅವ್ರಿಗೆ ಇರುವಂಥ ವ್ಯತ್ಯಾಸ ಇದೆ. ಸತತ ಪರಿಶ್ರಮ, ಆ ಗುರಿಗೆ ತಕ್ಕಂಥ ಪರಿಶ್ರಮ ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ನಾವು ಆ ಡೆಸ್ಟಿನೇಷನ್ಗೆ, ಆ ಗುರಿಗೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಅದರಂತೆ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮೆಲ್ಲ ಈ ಕಾರ್ಯಕ್ರಮದ ಸಂಘಟಕರಿಗೆ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ, ಹಾಗೂ ಇಲ್ಲಿ ಮಾತನಾಡಲಿಕ್ಕೆ ಸಮಯವನ್ನು ನೀಡಿದಂಥ ನಮ್ಮ ಕಾರ್ಯಕ್ರಮದ ನಿರೂಪಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ತಮ್ಮ ಗುರಿಗೆ ತಕ್ಕಂತೆ ತಮ್ಮ ಪ್ರಯತ್ನ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ.